ನಿಮ್ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದ್ಯಾ ಅನ್ನೋ ತರ ಎಲ್ಲ ರೆಸ್ಟೋರೆಂಟ್ ಓನರ್ಸ್ಗೂ ನಿಮ್ ದೋಸೆಲಿ ಅಕ್ಕಿ ಹಿಟ್ಟಿದ್ಯಾ ಅಂತ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾನ್ ನಿಮ್ ಓರ್ನ ನ ಆಶಿಕ್ ಮಾತಾಡ್ತಾ ಇರೋದು. ಅಥೆಂಟಿಕ್ ಕೆಂಪ್ ಚಟ್ನಿ ಬೆಂಗಳೂರು ಶೈಲಿಯ ದೋಸೆ ಸಿಗ್ಬೇಕು ಅಂದ್ರೆ ಇವತ್ತಿನ ದಿವಸಗಳಲ್ಲಿ ಕಷ್ಟ ಆಗ್ಬಿಟ್ಟಿದೆ. ಎಲ್ಲಾ ಕಡೆ ಮೈದಾ ಹಿಟ್ಟಾಕಿ ಪಾಪಡ್ ದೋಸೆ ಮಾಡ್ತಾ ಇದ್ದಾರೆ. ವಿಷಯಕ್ಕೆ ಬರ್ತೀನಿ, ತಲಗಟ್ಪುರದಲ್ಲಿ ನಮ್ಮ ಹಾಸನವರು ಇಡ್ಲಿ ದೋಸೆ ಅಂಗಡಿ ಇಟ್ಟಿದ್ದಾರೆ, ಶ್ರೀ ರಾಘವೇಂದ್ರ ಟಿಫಿನ್ಸ್ ಅಂತ. ಇವರ ಪ್ರಿಪರೇಷನ್ಸ್ ಅಲ್ಲಿ ಪಾಮ್ ಆಯಿಲ್ ಅಥವಾ ಮೈದಾ ಬಳಕೆ ಮಾಡಲ್ಲ. ಹಳೆ ಬೆಂಗಳೂರು ಶೈಲಿಯ ಮಸಾಲೆ ದೋಸೆ ಸಿಗುತ್ತೆ. ನಾವು ಬೆಳಗ್ಗೆ 7 ಕಾಲ್ಗೆ ಹೋಗಿದ್ವಿ. ಅವಾಗ್ಲೇ ದೋಸೆ ಒಳಗಡೆ ಹಾಕೋ ಕೆಂಪ್ ಚಟ್ನಿ ರುಬ್ತಾ ಇದ್ರು. ಅದನ್ನ ನೋಡೆ ಬಾಯಲ್ಲಿ ನೀರ್ ಬರ್ತಾ ಇತ್ತು. ಅಷ್ಟೊತ್ತಿಗೆ ತಟ್ಟೆ ಇಡ್ಲಿ ತಗೊಂಡ್ವಿ. 2 ತರ ಚಟ್ನಿ ಕೊಡ್ತಾರೆ, ಶೇಂಗಾ ಚಟ್ನಿ, ಕಾಯಿ ಚಟ್ನಿ, ಸಾಂಬಾರ್ ಕೂಡ ಇದೆ. ತಟ್ಟೆ ಇಡ್ಲಿ ರೇಷ್ಮೆ ತರ ಇತ್ತು, ಸಾಫ್ಟ್ ಆಗಿ ಬಾಯಲ್ಲಿಟ್ರೆ ಕರುಗ್ತಾ ಇತ್ತು. ಚಟ್ನಿನೂ ಅಷ್ಟೇ ಬೊಂಬಾಟ್ ಆಗಿತ್ತು. ಗೀ ಮಸಾಲೆ ದೋಸೆ ತಗೊಂಡ್ವಿ, ಕ್ರಿಸ್ಪಿಯಾಗಿ ಕೆಂಪ್ ಚಟ್ನಿ ಒಳಗಡೆ ಇಟ್ಟಿರೋದ್ ತಿಂತಾ ಇದ್ರೆ ನಾಲ್ಗೆಗೆ ಪರಮಾನಂದ. ಇಲ್ಲಿ ಚಿತ್ರಾನ್ನ ಮತ್ತೆ ಪಲಾವ್ ಕೂಡ ಸಿಗುತ್ತೆ. ಆದ್ರೆ ನಮ್ ರೆಕಮೆಂಡೇಶನ್ ಮಸಾಲೆ ವಡೆ, ಗೀ ಮಸಾಲೆ ದೋಸೆ, ತಟ್ಟೆ ಇಡ್ಲಿ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ನೀವು ತಲಗಟ್ಪುರ ಕಡೆ ಹೋದಾಗ ಒಂದ್ಸತಿ ಟ್ರೈ ಮಾಡಿ, ಆಮೇಲೆ ನೀವೇ ಹೇಳ್ತೀರಾ ಆಶಿಕ್ ಸೂಪರ್ ಆಗಿತ್ತು ಅಂತ.